ನನ್ನಿಂದ ಎಂಥ ತಪ್ಪಾಗೋಯ್ತು. ಈ ವಿಷಯ ನಂಗೆ ಮೊದಲೇ ಯಾಕೆ ಗೊತ್ತಾಗ್ಲಿಲ್ಲ ಭಗವಂತ. ನೀತಿಗಾಗಿ, ಅಂತರಾತ್ಮದ ಪರೀಕ್ಷೆಗಾಗಿ ಭಗವಂತ ನನ್ನನ್ನು ಪರೀಕ್ಷೆ ಮಾಡದೆ ಸರಿ, ಆದರೆ ನನ್ನನ್ನು ಪಶ್ಚಾತ್ತಾಪಕ್ಕೆ ತಳ್ಳಿದ್ದು ಎಷ್ಟು ಸರಿ. ನಾನು ನಿನಗೆ ಮೊದಲೇ ಹೇಳಿದ್ದೆ ಶಿವಪ್ರಸಾದ್, ಧರ್ಮದ ಹಾದಿಯಲ್ಲಿ ಕಲ್ಲು ಮುಳ್ಳು ಸಹಜ, ಅದನ್ನ ದಾಟಬೇಕು ಅಂತ. ಆದ್ರೆ ನೀನು ನಯವಾದ ಹಾದಿಯಲ್ಲೇ ಇದ್ದು ಸತ್ಯನ ಮುಚ್ಚಿಟ್ಟೆ. ಆ ಮುಚ್ಚಿಟ್ಟಿರೋ ಸತ್ಯನ ಅವತ್ತೇ ಬಿಚ್ಚಿಟ್ಟಿದ್ರೆ ಆ ಶಿಕ್ಷಕಿಯ ಅಂತರಾತ್ಮಕ್ಕೂ ನೆಮ್ಮದಿ ಸಿಕ್ಕಿರೋದು. ಹೌದು ಭಗವಂತ, ಅಂತ ಒಳ್ಳೆ ಮನಸ್ಸಿಗೆ ನಾನು ನೋವು ಮಾಡಿಬಿಟ್ಟೆ. ಸತ್ತ ಮೇಲೆ ಎಲ್ಲರೂ ಹೇಳೋ ಮಾತಿದು, ಛೇ ಎಂಥ ಒಳ್ಳೆ ವ್ಯಕ್ತಿ ಅಂತ. ಬದುಕಿದ್ದಾಗ ಅವರ ಒಳ್ಳೆತನ ನಿಮಗೆ ಯಾಕೆ ಕಾಣೋದಿಲ್ಲ ಶಿವಪ್ರಸಾದ್? ಇಲ್ಲಿ ಯಾರೂ ಒಳ್ಳೆಯವರಲ್ಲ, ಯಾರೂ ಕೆಟ್ಟವರಲ್ಲ, ಯಾರು ಎಷ್ಟು ಕಡಿಮೆ ಕೆಟ್ಟವರು ಅನ್ನೋದಷ್ಟೇ ಮುಖ್ಯ. ನನಗೆ ಅರ್ಥ ಆಗಲಿಲ್ಲ ಭಗವಂತ. ಮನುಷ್ಯ ಎಂದರೆ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ಮಾನವೀಯತೆಗೆ ಹತ್ತಿರವಾಗುವವನೇ ಮನುಷ್ಯ. ಮನುಷ್ಯ ಎಂದು ಸಂಪೂರ್ಣವಾಗಿ ಮಾನವನಾಗುತ್ತಾನೋ ಅಂದು ಅವನು ಬಂಗಾರದಂತಹ ಮನುಷ್ಯನಾಗುತ್ತಾನೆ. ಈ ಜಗತ್ತಿನಲ್ಲಿ ಅಂತಹ ಎಷ್ಟೋ ಬಂಗಾರದಂತಹ ಮನುಷ್ಯರು ಬಂದು ಹೋಗಿದ್ದಾರೆ. ಈಗಲೂ ನಮ್ಮ ಸುತ್ತಮುತ್ತಲೂ ಇದ್ದಾರೆ. ಸತ್ತ ಮೇಲೆ ಚಪ್ಪಾಳೆಯನ್ನ ತಟ್ಟೋ ನೀವುಗಳು ಅವರು ಬದುಕಿರುವಾಗಲೇ ಅವರ ಒಳ್ಳೆತನವನ್ನು ಗುರುತಿಸಿ ಹೇಳಬಾರದೇಕೆ? ಕೈಗಳಿಲ್ಲದೆಯೂ ಚಪ್ಪಾಳೆಯನ್ನ ತಟ್ಟಬಹುದು. ಅದು ನಿಮ್ಮ ಒಳ್ಳೆಯ ಮಾತಿನಿಂದ, ಉತ್ತಮ ಪ್ರಶಂಸೆಯಿಂದ ಮಾತ್ರ ಸಾಧ್ಯ. ಎಲ್ಲರಲ್ಲೂ ಒಳ್ಳೆತನವಿದೆ, ಅದನ್ನು ಗುರುತಿಸಬೇಕಷ್ಟೇ. 10 ಒಳ್ಳೆತನದ ಮಧ್ಯೆ ಒಂದು ಕೆಟ್ಟತನವನ್ನು ಎತ್ತಿ ಹಿಡಿದರೆ ಒಳ್ಳೆತನಕ್ಕೆ ಬೆಲೆಯಲ್ಲಿಂದ ಬರಬೇಕು ಶಿವಪ್ರಸಾದ್. ದ್ವೇಷ, ಹಗೆ, ಕೋಪ, ಅಸೂಯೆ ಇಂತಹ ನಿಕೃಷ್ಟ ಭಾವನೆಗಳಿಂದ ಮನುಷ್ಯನ ಮೇಲೆ ಮಾತಿನಿಂದ, ಕೃತ್ಯದಿಂದ ದಾಳಿ ಮಾಡುವುದೇಕೆ? ಬದುಕು ಬಂಗಾರವಾಗಬೇಕೆಂದರೆ ಬದುಕಿರುವಾಗಲೇ ಬಂಗಾರದಂತಹ ಗುಣಗಳನ್ನು ಗುರುತಿಸಲು ಕಲಿಯಬೇಕು. ಶಸ್ತ್ರಾಭ್ಯಾಸದ ಪರೀಕ್ಷೆಯಲ್ಲಿ ಅರ್ಜುನನಿಗೆ ದ್ರೋಣರು ನೀಡಿರುವ ಗುರಿಯಷ್ಟೇ ಕಂಡಿತು, ಅದರ ಹೊರತಾಗಿ ಬೇರೇನೂ ಕಾಣಲಿಲ್ಲ. ಹಾಗಾಗಿ ಅರ್ಜುನ ಉತ್ತಮ ಬಿಲ್ವಿದ್ಯೆ ಪಡೆಯಲು ಸಾಧ್ಯವಾಯಿತು. ಹಾಗೆಯೇ ಮನುಷ್ಯನು ಕೂಡ ಒಳ್ಳೆಯದನ್ನು ಮಾತ್ರ ಗುರುತಿಸಬೇಕು, ಒಳ್ಳೆಯದನ್ನು ಮಾತ್ರ ರೂಢಿಸಿಕೊಳ್ಳಬೇಕು. ಆಗಲೇ ಜೊತೆಗಿರುವ ಜೀವಗಳಿಗೆ ನೆಮ್ಮದಿ ಸಾಧ್ಯ. ಸತ್ತ ಮೇಲೆ ದೇಹವನ್ನ ಹೆಣ ಅನ್ನುತ್ತಾರೆ. ಅವರ ಹೆಸರಿನ ಹಿಂದೆ ದಿವಂಗತ ಎಂದು ಸೇರಿಸುತ್ತಾರೆ. ಅವರ ಭಾವಚಿತ್ರಕ್ಕೆ ಕುಂಕುಮ ಹಾರಗಳನ್ನು ಹಾಕುತ್ತಾರೆ. ಅವರ ಎಲ್ಲಾ ತಪ್ಪುಗಳನ್ನು ಮರೆತು ಕೈ ಮುಗಿಯುತ್ತಾರೆ. ಈ ಪ್ರೀತಿ, ವಿಶ್ವಾಸ, ಗೌರವ ಅವರು ಬದುಕಿರುವಾಗಲೇ ಸಿಗಬೇಕು. ಎಲ್ಲ ಜೀವಕ್ಕೂ ಬೆಲೆ ಇದೆ, ಏಕೆಂದರೆ ಎಲ್ಲರಲ್ಲೂ ನಾನಿದ್ದೇನೆ. ಅವರು ತಪ್ಪು ಮಾಡಿದ್ದರೂ ಕಾರಣ ಏನು ಎಂದು ತಿಳಿದು ಅದಕ್ಕೆ ನ್ಯಾಯಯುತವಾಗಿ ಸ್ಪಂದಿಸಿ. ಎಲ್ಲರೂ ಉತ್ತಮರಾಗುವ ಹಾದಿಯಲ್ಲಿ ಸಾಗಿದಾಗ ಬದುಕಿಗೆ ಬೆಲೆ, ಜೀವಕ್ಕೆ ನೆಲೆ. ಹೋದ ಜೀವವನ್ನು ನೆನೆದು ಕೊರಗುವುದಕ್ಕಿಂತ ಜೊತೆಗಿರುವಾಗ ಪ್ರೀತಿ ಹಂಚಿ. ಇದೇ ಮಾನವರ ಮೂಲ ಲಕ್ಷಣ. ಭೂಮಿಗೆ ಬಂದ ಭಗವಂತ. ಏನ್ ಹೇಳ್ತಾ ಇದ್ದಾರಮ್ಮಯ್ಯ? ದುಡ್ಡು ಹಾಕಿದ್ರೆ ದುಡ್ಡು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸರ್. ನಾನು ಈ ಬಿಸ್ನೆಸ್ಸಲ್ಲಿ ಪಂಟ ಸರ್. ಅಷ್ಟಿಲ್ಲದೆ ಎರಡೆರಡು ಮದುವೆ ಆಗಿ ಎರಡೆರಡು ಎಂಡ್ರನ್ನ ಮೇಂಟೈನ್ ಮಾಡೋಕ್ಕಾಯ್ತಿತ್ತ ಸರ್? ಅದು ಸರಿ, 6 ಹೆತ್ತೋಳ ಹತ್ರ 3 ಹೆತ್ತೋಳು ಏನ್ ತಾನೇ ಮಾತಾಡೋಕ್ಕಾಗುತ್ತೆ. ಎಷ್ಟೇ ಆಗಲಿ ಡಬಲ್ ಡಿಗ್ರಿ ಹೋಲ್ಡರ್ ನೀನು, ಅನುಭವಸ್ಥ. ಬರೀ ಮದುವೆ ಅನುಭವದ ಮೇಲೆ ಹೇಳ್ತಾ ಇಲ್ಲ ಸರ್. ನೀವೇನಾದರೂ ಧೈರ್ಯ ಮಾಡಿ ಈ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಾತ್ರಿ ಫೇಸ್ಬುಕ್ಕಲ್ಲಿ ಕುಬೇರನೇ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾನೆ, ಅಷ್ಟು ರಿಚ್ ಆಗಿ ಹೋಗ್ತೀರಾ. ಸರ್ ಇನ್ನೂ ಕಳಿಸಿಲ್ಲ ಸರ್, ಕಳಿಸ್ತಾನೆ ಎಂದೆ. ಹೌದಾ? ಆ ಬಿಸ್ನೆಸ್ ಹೆಸರೇನು ಅಂದೆ? ಫೂಲ್. ಫೂಲ? ಏನ್ ರಾಮಯ್ಯ ಹೆಸರೇ ಹೀಗಿದೆ?
ಅದನ್ನ ನಂಬಿ ದುಡ್ಡು ಹಾಕಿದ್ರೆ ನಾವು ಏಪ್ರಿಲ್ ಫೂಲ್ ಆಗಿ ಹಿಂದಿ ಫೂಲ್ನ ಕಿವಿಲಿ ಇಟ್ಕೋಬೇಕಾಗುತ್ತೆ. ಸಾರ್ ಫೂಲ್ ಅಲ್ಲ ಸರ್, FOOL ಫೂಲ್. ಫ್ರಮ್ 1 to ಅದರ್ ಲಿಮಿಟೆಡ್ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಲಾಭ. ಗೊತ್ತಾಗ್ಲಿಲ್ವಾ? ಚೈನ್ ಲಿಂಕ್ ಸರ್. ಚೈನ್ ಲಿಂಕಾ? ಹಂಗಾದ್ರೆ ಹೊಗೆ ಗ್ಯಾರಂಟಿ. ಇದನ್ನ ನಂಬ್ಕೊಂಡು ಎಷ್ಟೋ ಜನ ಮನೆ ಮಠ ಎಲ್ಲ ಮಾರಿ ಊರು ಬಿಟ್ಟು ಹೋಗಿದ್ದಾರೆ. ಸರ್, ಈಗ ವೀಕೆಂಡ್ ವಿತ್ ರಮೇಶ್ ಅವ್ರ ಕಾರ್ಯಕ್ರಮದಲ್ಲಿ ಆ ಚೇರ್ ಮೇಲೆ ಬಂದು ಕೂತ್ಕೊಳ್ಳೋರು ಸಾಧನೆ ನೋಡ್ತೀರಾ, ಅವ್ರ ಫೇಲ್ಯೂರ್ಸ್ ನೋಡ್ತೀರಾ? ಏನ್ ರಾಮಯ್ಯ ಹಿಂಗೆ ಕೇಳ್ತಾ ಇದೀಯ ನೀನು? ಸಾಧಕರನ್ನೇ ತಾನೆ ಸಾಧಕರ ಸೀಟಲ್ಲಿ ಕೂರಿಸ್ತಾರೆ, ಅಂದ್ಮೇಲೆ ಸಾಧನೆ ತಾನೆ ನಾವು ನೋಡ್ಬೇಕು. ಅದನ್ನೇ ಸರ್ ನಾನು ಹೇಳ್ತಾ ಇರೋದು, ಅವ್ರು ಮಾಡಿರೋ ಸಾಧನೆ ನೋಡಬೇಕು, ಅದು ಬಿಟ್ಬಿಟ್ಟು ಅವ್ರ ಕಷ್ಟಗಳನ್ನೆಲ್ಲ. ನೀವು ಬರೀ ಲೈಫಲ್ಲಿ ನೆಗೆಟಿವ್ನೇ ಯೋಚನೆ ಮಾಡ್ತಾ ಇದ್ರೆ ಒಳ್ಳೇದಾಗದು ಯಾವಾಗ? ನಂಬಿಕೆ ಇರಬೇಕಲ್ವ ಸರ್? ಅಲ್ಲ ಅದು ಸರಿ ನೀನು ಹೇಳೋದು, ಆದರೂ ಅಂದರೆ ನಿಮ್ಗೆ ಹೆಂಗೆ ಹೇಳೋದು? ಹಾಂ, ಈಗ ನಂದೇ ಉದಾಹರಣೆ ತಗೊಳ್ಳಿ ಸರ್. ಈಗ ಮಕ್ಕಳು ಓದಿಗೆ ಅಂತ ಇದ್ದಿದ್ದ ಜಾಗನ ಮಾರ್ಕೊಂಬಿಟ್ಟೆ. ಈ ಬಿಸ್ನೆಸ್ ಶುರು ಮಾಡಿದ್ಮೇಲೆ 2 ಎಕರೆ ಜಮೀನು ತಗೊಂಡಿದ್ದೀನಿ ಸರ್. ಅದು ರೋಡ್ ಮಗ್ಲಾಗೆ ಅಂಟ್ಕೊಂಡಂಗೈತೆ ಸರ್. ಎಲ್ಲೋ ಮೋಸ ಆಯ್ತದೆ ಅಂತಂದರೆ ಎಲ್ಲರೂ ಮೋಸ ಮಾಡ್ತಾರೆ ಸರ್. ನಂಬಿಕೆ ಇರಬೇಕು ಸರ್. ನಂಬಿಕೆ ಇದ್ದು ದುಡ್ಡು ಹಾಕಿದ್ರೆ ದುಡ್ಡು ಪ್ರಾಫಿಟ್ಟು, ಇಲ್ಲ ಅಂದರೆ ಅಂತ ನಾನು ಹೇಳೋದೇ ಇಲ್ಲ ಸರ್. ನೀವು ಚೆನ್ನಾಗಿ ದುಡ್ಡು ಮಾಡಿ ದೊಡ್ಡ ಮನುಷ್ಯರಾಗಬೇಕು ಅನ್ನೋದು ನನ್ನ ಆಸೆ ಸರ್. ಸರಿ ರಾಮಯ್ಯ, ನಿನ್ನನ್ನು ನಂಬಿ ದುಡ್ಡು ಹಾಕ್ತೀನಿ. ನನಗೇನು 2 ಎಕರೆ ಜಮೀನೆಲ್ಲ ಏನು ಬೇಡ. ನನ್ನ ಮಕ್ಕಳ ಎಜುಕೇಷನ್ನು, ನಮ್ಮ ಪ್ರಣಿ ಮದುವೆಗೆ ಒಂದಷ್ಟು ಸೇವಿಂಗ್ಸು, ನಮ್ಮ ಮನೆ ಸಾಲ ತೀರಿಸೋಷ್ಟು ದುಡ್ಡು ಬಂದರೆ ಸಾಕು. ಸರಿ, ನಾನು ಏನು ಮಾಡ್ಬೇಕು ಹೇಳು? ಹೇಳಿದ್ನಲ್ಲ ಸರ್, ಚೈನ್ ಲಿಂಕು ಅಂತ. ಈಗ ನೀವು ನನ್ನ ಅಂಡ್ರಲ್ಲಿ ಸೇರಿಸ್ಕೊಳ್ಳಿ, ಟ್ರೈನಿಂಗ್ ತಗೊಳ್ಳಿ, ಆಮೇಲೆ ನಿಮ್ಮ ಅಂಡ್ರಲ್ಲಿ ಒಂದಷ್ಟು ಜನ ಸೇರಿಸ್ಕೊಳ್ಳಿ. ಬರೋ ಲಾಭದಲ್ಲಿ ಎಲ್ರಿಗೂ ಹಂಚಿಕೆ ಆಯ್ತದೆ ಸರ್. ಫಸ್ಟು ನಮ್ಮ ಮೇಡಮ್ಮು ಸರ್ನ ನಿಮಗೆ ಪರಿಚಯ ಮಾಡಿಸ್ತೀನಿ, ನಿಮ್ಮ ಮನೆಗೆ ಕಳಿಸ್ತೀನಿ. ಅವ್ರು ಎಂಥ ಜನ ಅಂದರೆ, ಯಾಕೆ ರಮ್ಮಯ್ಯ ಮಗ ಕ್ಯೂಸ್ತಾ ಇದೆಯಾ? ಸರಿ ಇಲ್ವಾ ಅವರು? ತುಂಬ ಒಳ್ಳೆ ಜನ ಅಂತ ಬಿಲ್ಡಪ್ಪಲ್ಲಿ ಹೇಳಕ್ಕೆ ಹೋದೆ ಸರ್. ಅವ್ರು ಎಂಥ ಜನ ಅಂದರೆ, 1000 ರೂಪಾಯಿ ನೋಟ್ ಏನಾನ ಕೆಳಗೆ ಬಿದ್ದಿದ್ರೆ ಅದನ್ನು ಎತ್ಕೊಳಕ್ಕೂ ಬಗ್ಗಲ್ಲ ಸರ್. ಯಾರು ಎತ್ಕೊಳ್ಳಲ್ಲ, ಅದು ಬ್ಯಾನ್ ಆಗಿದೆ. ಅಯ್ಯೋ ಸರ್, ಮಾತುಗಂಗಂದೆ ಸರ್. ನೋಟ್ನ ಎತ್ಕೊಳ್ಳೋಕ್ಕೆ ಬಗ್ಗಿ ಹೇಳೋಷ್ಟೊಳಗೆ ಅದ್ರ ಹತ್ರಷ್ಟು ದುಡ್ಡು ಅವ್ರ ಅಕೌಂಟಿಗೆ ಬಂದು ಬಿದ್ದಿರ್ತದೆ ಸರ್. ಅಷ್ಟು ಶ್ರೀಮಂತರು ಸರ್. ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಅವರು ನಿಮ್ಗೆ ಒಳ್ಳೆ ದಾರಿ ತೋರಿಸ್ತಾರೆ. ಸರಿ ರಾಮಯ್ಯ, ಅವ್ರಿಗೆ ಫೋನ್ ಮಾಡಿ ಬರಕ್ಕೆ ಹೇಳು, ನಾನು ನೋಡ್ಕೊಳ್ತೀನಿ. ಓಹ್, ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ? ನೆನ್ನೆಂದೇನು ಅದು ಯಾವರ ಬರ್ತಾರೆ ಅಂತ ಹೇಳ್ತಿದ್ಯಲ್ಲ, ಅದು ಯಾರು ಅಂತ ಹೇಳ್ತಾನೆ ಇಲ್ವಲ್ಲ? ಅಯ್ಯೋ ಮಾವ, ನಾನು ನೆನ್ನೆ ರಾತ್ರಿಯಿಂದ ಕೇಳ್ತಾನೆ ಇದ್ದೀನಿ. ಅದು ಯಾರೋ ಕುಬೇರಂಗ್ ಕಾಂಪಿಟೇಷನ್ ಕೊಡೋರು, ಲಕ್ಷ್ಮಿಗೆ ಲೋನ್ ಕೊಡೋರು ಬರ್ತಾರೆ ಅಂತ ಹೇಳ್ತಾರೆ ಹೊರತು ಯಾರು ಬರ್ತಿದ್ದಾರೆ ಅಂತ ಬಾಯ್ ಬಿಟ್ಟು ಹೇಳ್ತಿಲ್ಲ. ಇವಾಗೇನು, ಯಾರು ಬರ್ತಾರೆ ಅಂತ ಹೇಳ್ತಿರೋ ಇಲ್ವೋ? ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ಕೆಲವೊಂದು ಅಪ್ಡೇಟ್ಸ್ ಕೊಡು. ಬಂದವ್ರು ಉಳ್ಕೊಳ್ಳೋದಕ್ಕೆ ರೂಮ್ ರೆಡಿ ಇದೆ, ಅವ್ರಿಗೆ ಬ್ರಷು ಪೇಸ್ಟು ಸ್ನಾನ ಪಾನ ಡಬಲ್ ಚೆಕ್ ಮಾಡಿಟ್ಟಿದ್ದೀನಿ. ಮನೆಗೆ ಫಿನಾಯ್ಲ್ ಹಾಕಿನೆಲ್ಲ ಒರೆಸಿದ್ದೀನಿ. ದೇವ್ರ ಮನೆಗೆ ದೀಪ ಹಚ್ಚಿಟ್ಟಿದ್ದೀನಿ. ಬಚ್ಚಲ್ ಮನೆಗೆ ಆ ಬೆಂಗಳೂರು ನೀರಿಗೆ ಬೆಳ್ಳಗಾಗಿರೋ ಆ ಮಗ್ಗು ಬಕೆಟ್ನೆಲ್ಲ ಆಸಿಡ್ ಹಾಕಿ ತೊಳೆದು ಪಳಪಳ ಅಂತ ಹೊಳೆಯೋ ಹಾಗೆ ಮಾಡಿದ್ದೀನಿ. ಈಗ ಯಾರು ಬರ್ತಾರೆ ಅಂತ ಹೇಳ್ತಿರೋ ಇಲ್ಲ ಆಸಿಡ್ನ ಇಲ್ಲಿಗೆ ತರ್ನೋ? ಹಂಗೆಲ್ಲ ಮಾಡ್ಕಿಟ್ಬಿಡ್ಯಾ? ಇರೇ ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ, ಒಳಗೆ ಬರ್ಬೋದಾ? ಓ ಸರ್, ಮೇಡಮ್, ಆಹಾ, ಮದುವೆ ಮಂಟಪದಲ್ಲಿ ಕೂತಾಗ ಕನ್ಯೆ ಬರೋದಕ್ಕೂ ನಾನು ಇಷ್ಟೊಂದು ಕಾದಿರಲಿಲ್ಲ. ನಿಮಗೋಸ್ಕರ ಅಷ್ಟೊಂದು ಕಾದ್ಬಿಟ್ಟೆ. ಬನ್ನಿ, ಮೈಸೆಲ್ಫ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದರ ನೀವು ಹೊರಗೂ ಹಾಕಬಹುದು. ಈಗ ನೀವು ಒಳಗೆ ಬರಬಹುದು. ಥ್ಯಾಂಕ್ ಯು ಸೋ ಮಚ್ ಶಿವಪ್ರಸಾದ್. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ಮೇಡಮ್ ಸರ್. ಥ್ಯಾಂಕ್ ಯು ಮೇಡಮ್ ಸರ್. ನಿಜ, ಜೆರಾಕ್ಸ್ ಮಿಷನ್ನಲ್ಲಾದ್ರೂ ಸ್ವಲ್ಪ ಮಿಸ್ಟೇಕ್ ಇರುತ್ತೆ, ಆದರೆ ಇವರು ಆ ಜೆರಾಕ್ಸ್ ಮಿಷನ್ ತಲೆ ಮೇಲೆ ಹೊಡೆದಾಗ ಮಾತಾಡ್ತಾರಲ್ಲ. ಇರಿ,
ವಿಚಾರಿಸ್ತೀನಿ. ಬಹುಶಃ ಅವಳು ಜವಳಿ ಅನ್ಸುತ್ತೆ. ತಮ್ಮ ಹೆಸರು? ನಂದಿನಿ ಪ್ರೀತಮ್. ಇದರಲ್ಲಿ ನಂದಿನಿ ಯಾರು, ಪ್ರೀತಮ್ ಯಾರು? ನಾನೇ ನಂದಿನಿ ಪ್ರೀತಮ್. ಕನ್ಫ್ಯೂಸ್ ಆಗ್ತಿದೆ ಸರ್. ನೀವು ನಂದಿನಿ? ಹೌದು, ನಾನು ನಂದಿನಿ ಪ್ರೀತಮ್. ಇರಿ ಇರಿ ಇರಿ, ನನಗೆ ಈಗ ಫುಲ್ ಕ್ಲಾರಿಟಿ ಬಂತು. ಒಂದೇ ಜೀವ ಎರಡು ಬಾಡಿ ಅಂತ ಕೇಳಿದ್ದೆ, ಆದರೆ ಒಂದೇ ಬಾಡಿ ಲ್ಯಾಂಗ್ವೇಜ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಿಮ್ಮಂಥ ಜೋಡಿನ ನನ್ನ ಲೈಫಲ್ಲೇ ನೋಡಿಲ್ಲ ಮೇಡಮ್ ಸರ್. ಇದೇನು ಹೊಸದಲ್ಲ ಬಿಡಿ, ನಾವು ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ. ದಿಸ್ ಇಸ್ ನಾಟ್ ಗುಡ್ ಬಿಕಾಸ್ ಟೈಮ್ ಇಸ್ ಮನಿ. ಆಹಾ, ಕರೆಕ್ಟಾಗಿ ಹೇಳಿದ್ರಿ ಮೇಡಮ್ ಸರ್. ಒಳ್ಳೆ ವಾಚನ್ನ ಅಡ ಇಟ್ಟರೆ 500 ರೂಪಾಯಿ ಆದರೂ ಸಿಗುತ್ತೆ. ಅದರಲ್ಲೂ ಗೋಲ್ಡ್ ಕೇಸ್ ಇದ್ರೆ 1000 ರೂಪೀಸ್ ಫಿಕ್ಸು. ನನ್ನ ವಾಚನ ಅಡಾನು ಇಟ್ಕೊಳ್ಳಲ್ಲ ಅನ್ಸುತ್ತೆ. ಓ ನೋ 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 ಶಿವಪ್ರಸಾದ್, ಟೈಮ್ ಇಸ್ ಮನಿ ಅಂದ್ರೆ ವಾಚ್ ಮಾರಿದ್ರೆ ದುಡ್ಡು ಬರುತ್ತೆ ಅಂತಲ್ಲ. ನಾವು ಮಾತಾಡೋ ಈ ಟೈಮಲ್ಲಿ ಕೋಟಿ ಕೋಟಿ ದುಡಿಬಹುದು, ಅದನ್ನ ವೇಸ್ಟ್ ಮಾಡ್ತಿದೀವಿ ಅಂತ ಅರ್ಥ. ಅದಕ್ಕೆ ಮೊದಲು ಫ್ರೆಶ್ ಆಗೋಣ, ಆಮೇಲೆ ಬಿಸ್ನೆಸ್ ಮಾಡೋಣ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಗುಡ್. ಅಪ್ಪ ಗಿರಿ, ಯಾಕೆ ಅವ್ರನ್ನ ಹಾಗೆ ನೋಡ್ತಾ ಇದ್ದೀರಾ? ಪಾಪ ದೃಷ್ಟಿ ಆಗೋದಿಲ್ಲ ಅವ್ರಿಗೆ? ಅವರು ಯಾಕೆ ಬಂದಿದ್ದಾರೆ ಅಂತ ನೀನು ಹೇಳೋರ್ಗೂ ಅವ್ರ ಹೊಟ್ಟೆ ನೋವು ಬರೋವರೆಗೂ ನಾನು ದೃಷ್ಟಿ ಇಟ್ಕೊಂಡೇ ನೋಡ್ತಿರ್ತೇನೆ. ಸೊ ಗೈಸ್, ನಾವ್ ಯಾರು ಏನು ಅನ್ನೋ ಡೌಟ್ ನಿಮಗಿದೆ ಅಂತ ನಮಗೆ ಗೊತ್ತು. ಅಯ್ಯೋ ಹಾಗೇನಿಲ್ಲ, ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸ್ತಿತ್ತಾ, ಅದಕ್ಕೆ ನೋಡ್ತಾ ಗಿರಿ, ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸಕ್ಕೆ. ಅವರೇನು ಜಿ ಕನ್ನಡ ಸೀರಿಯಲ್ಗಳ? ಇದೇನು ಹೊಸದಲ್ಲ ಬಿಡಿ ಶಿವಪ್ರಸಾದ್. ಈಗ ಮ್ಯಾಟ್ರಿಕ್ ಬರ್ತೀವಿ ಕೇಳಿ. ದುಡ್ಡು ಅಂದ್ರೇನು? ದುಡ್ಡು ಅಂದ್ರೆ ಹಣ, ಕಾಸು, ಪಣಂ, ಡಬ್ಬು, ಮನಿ. ಆದ್ರೆ ನಮ್ಮ ಪ್ರಕಾರ ಅದು ಜನ ಜೀವನ ಪರ್ಯಂತ ಕಷ್ಟಪಟ್ಟರು ಪಡ್ಕೊಳಕ್ಕಾಗದೇ ಇರೋ ಪೇಪರ್. ಅದು ಹೇಗೆ? ನ್ಯೂಸ್ ಪೇಪರ್ಗೂ ನೋಟಿನ್ ಪೇಪರ್ಗೂ ಒಂದೇ ವ್ಯತ್ಯಾಸ. ನ್ಯೂಸ್ ಪೇಪರ್ಗೆ ಅವತ್ತಿನ ಡೇಟ್ ಮುಗಿದ್ರೆ ಕೆಜಿಗೆ 15 ರೂಪಾಯಿ, ಆದ್ರೆ ನೋಟಿನ್ ಪೇಪರ್ಗೆ ಜೀವನ ಪರ್ಯಂತ ಎಷ್ಟಿದೆಯೋ ಅಷ್ಟೇ ರೂಪಾಯಿ. ಇನ್ ಕೇಸ್ ಪೇಪರ್ ಹರಿದೋದ್ರು ಅದಕ್ಕೆ ವ್ಯಾಲ್ಯೂ ಇದೆ. ಹಾ ಗೊತ್ತಾಯ್ತು. ನಮ್ಮ MLA ಒಬ್ರು ನೋಟನ್ನ ಮುದ್ರಿ ಕೆಳಗಡೆ ಬಿಸಾಕಿ ಮತ್ತೆ ಮೇಲೆತ್ತಿ ತೋರಿಸಿದ ವಿಡಿಯೋ ನಾನು ನೋಡಿದ್ದೆ. ಏನೇ ಆದ್ರೂ ನೋಟಿನ ಬೆಲೆ ಮಾತ್ರ ಕಮ್ಮಿ ಆಗಲ್ಲ. ಎಕ್ಸಾಕ್ಟ್ಲಿ. ಅದು ಒಂದು ಬಿಟ್ರೆ ದುಡ್ಡಿನ ವ್ಯಾಲ್ಯೂ ಇಲ್ಲ. ಅದಕ್ಕೆ ವ್ಯಾಲ್ಯೂ ಕೊಡೋದು ನಾವು. ಮೇಡಮ್ ಸರ್, ನಿಮ್ಮ ಜುಗಲ್ಬಂದಿ ನೋಡಕ್ಕೆ ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ನೋಟಿಗೆ ಬೆಲೆ ಕೊಡೋದು ನಾವು ಅಂತ ಹೇಳ್ತಿದ್ದೀರಲ್ಲ, ಆದ್ರೆ ನೋಟಿಗೆ ಮೊದಲಿಂದನೂ ಅದರದೇ ಆದ ಬೆಲೆ ಇದೆ ಅಲ್ವಾ? ಇಲ್ಲೇ ನಿಮ್ಮಂತ ಮಿಡಲ್ ಕ್ಲಾಸ್ ಜನ ತಪ್ಪು ತಿಳ್ಕೊಳ್ಳೋದು. ನಿಮ್ ಸಂಬಳ 30,000, 1 ರೂಪಾಯಿ ಕಾಯಿನ್ ಕಳ್ಕೊಂಡ್ರೆ ನಿಮ್ಗಷ್ಟು ಬೇಜಾರಾಗಲ್ಲ, ಯಾಕಂದ್ರೆ 30,000ಕ್ಕೆ 1 ರೂಪಾಯಿ ಏನೂ ಅಲ್ಲ. ಆದ್ರೆ ಅದೇ 1,000 ರೂಪಾಯಿ ಕಳ್ಕೊಂಡ್ರೆ ಬಾಯ್ ಬಡ್ಕೋತೀರಾ. ಅದೇ 1 ಲಕ್ಷ ದುಡಿಯೋನ್ಗೆ 1,000 ರೂಪಾಯಿ ಕಳ್ದೋದ್ರೆ ಏನು ಅನ್ಸಲ್ಲ, ಯಾಕಂದ್ರೆ ಅವ್ನ್ 1,000 ರೂಪಾಯಿ ಕೊಡೋ ಬೆಲೆ ಕಮ್ಮಿ. ಸರಿಯಾಗಿ ಹೇಳಿದ್ರಪ್ಪ. ನಮಗೆ ಎಷ್ಟು ದುಡ್ಡು ದುಡಿಯೋ ಯೋಗ್ಯತೆ ಇದೆಯೋ ಆ ಹಣಕ್ಕೆ ಅಷ್ಟೇ ಬೆಲೆ ಇದೆ ಅಂತ ಅಲ್ವಾ? ಎಕ್ಸಾಕ್ಟ್ಲಿ. ಈಗ ನೀವು ಕೋಟಿ ದುಡಿತಿದ್ದೀರಾ ಅಂತ ಅನ್ಕೊಳ್ಳಿ, ಆಗ ಲಕ್ಷ ಹೋದ್ರು ನೀವೇ ತಲೆ ಕೆಡ್ಸ್ಕೊಳ್ಳಲ್ಲ. ಸೊ ದುಡ್ಡಿಗೆ ನೀವೇ ತಾನೇ ಬೆಲೆ ಕೊಡೋದು. ಆ ಕೋಟಿ ಹಣ ನಿಮ್ಗೂ ಬರ್ಬೇಕು, ನಿಮ್ಮನ್ನ ನಂಬ್ಕೊಂಡವ್ರಿಗೂ ಬರ್ಬೇಕು ಅಂತ ನಾವು ನಿಮ್ಮ ಮನೆಗೆ ಬಂದಿದ್ದೀವಿ. ಇಟ್ಸ್ ಕಾಲ್ಡ್ CLB ಅಂದ್ರೆ ಚೈನ್ ಲಿಂಕ್ ಬಿಸ್ನೆಸ್. ಇದನ್ನ ನಂಬಿ ನೀವು ಇನ್ವೆಸ್ಟ್ ಮಾಡಿ ನಿಮ್ಮವ್ರ ಹತ್ರನೂ ಇನ್ವೆಸ್ಟ್ ಮಾಡಿಸಿದ್ರೆ ದುಡ್ಡಿಗೆ ಬೆಲೆನೇ ಕೊಡದಿರೋಷ್ಟು ದುಡ್ಡು ಮಾಡ್ಬೋದು. ಈಗ ಈಗ ನಮ್ಮನೆ ನೋಡಿ, ಬೆಂಗಳೂರಲ್ಲಿ ತಿಂಡಿ ತಿಂದ್ರೆ ಊಟನ ನ್ಯೂಯಾರ್ಕ್ ಅಲ್ಲಿ ತಿಂತೀವಿ. ಅಯ್ಯೋ ಚಚೆ, ಯಾಕೆ ಬೆಂಗಳೂರಲ್ಲಿ ನಿಮ್ಗೆ ಊಟ ಹಾಕಕ್ಕೂ ಯಾರು ಇಲ್ವಾ?
ಗಿರಿ ಅವ್ರು ಹೇಳ್ತಾ ಇರೋದು ದಿನಕ್ಕಷ್ಟು ಸರಿ ಫಾರಿನ್ಗೆ ಹೋಗಿ ಬಂದು ಮಾಡ್ತಿರ್ತೀವಿ ಅಂತ. ಆದರೂ ಈ ಚೈನ್ ಲಿಂಕ್ ಅಂತಂದರೆ ಸ್ವಲ್ಪ ಭಯ. ನೋಡಿ ಅಂಕಲ್, ನೀವು ಹೊರಗಡೆ ಹೊರಟಿರ್ತೀರಾ, ಅಯ್ಯೋ ಟ್ರಾಫಿಕ್ ಇದ್ರೆ ಏನಪ್ಪ ಮಾಡೋದು ಅಂತ ಅನ್ಕೋತೀರಾ? ಅಂಕಲ್, ನೀವು ಅಂದ್ಕೊಂಡಂಗೆ ಟ್ರಾಫಿಕ್ ಇರುತ್ತೆ. ಕೆಲವೊಂದ್ಸಲ ನಿಮ್ ಕೈನಲ್ಲಿ ಗಾಜಿನ ಲೋಟ ಇಟ್ಕೊಂಡಿರ್ತೀರಾ, ಕೆಳಗ್ ಬಿದ್ದೋದ್ರೆ ಏನಪ್ಪ ಮಾಡೋದು ಅಂತ ಅನ್ಕೋತೀರಾ? ಅಂಕಲ್, ನೀವು ಅನ್ಕೊಂಡಂಗೆ ಅದು ಬಿದ್ದೇ ಬೀಳತ್ತೆ. ಅಂಕಲ್, ಇದಕ್ಕೆ ಆಕ್ಚುಲಿ ಲಾ ಆಫ್ ಅಟ್ರಾಕ್ಷನ್ ಅಂತ ಕರೀತಾರೆ. ಅಂದ್ರೆ ನೀವೇನ್ ಅನ್ಕೋತಿರೋ ಅದೇ ಆಗತ್ತೆ. ಅಂದ್ರೆ ಒಳ್ಳೇದು ಅಂದ್ಕೊಂಡ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ ಅನ್ಕೊಂಡ್ರೆ ಕೆಟ್ಟದೇ ಆಗತ್ತೆ. ಸೊ ಅದಕ್ಕೆ ಒಳ್ಳೇದೇ ಅನ್ಕೊಳ್ಳೋಣ, ಒಳ್ಳೇದೇ ಆಗತ್ತೆ. ಎಂಥ ಮಾತು ಹೇಳಿದ್ರಿ ನೀವು. ಅಡುಗೆ ಮಾಡುವಾಗ ಸಾರಿಗೆ ಉಪ್ಪು ಜಾಸ್ತಿ ಆಗ್ಬಿಟ್ರೆ ಅಂತ ಅನ್ಕೋತೀನಿ, ಹಾಗೆ ಆಗೋಗಿರುತ್ತೆ. ಕರೆಕ್ಟ್. ಸೊ ನೀವು ನಂಬಿದ್ದೀರಾ ಅಂತ ಅನ್ಕೋತೀವಿ. ಇನ್ಮೇಲೆ ನೀವ್ ಏನೇ ಮಾತಾಡೋದಿದ್ರು ಕೋಟಿ ಲೆಕ್ಕದಲ್ಲೇ ಮಾತಾಡ್ಬೇಕು. 1000 ರೂಪಾಯಿ ಹೋದ್ರೂ ಅಷ್ಟೇನಾ, ಕೋಟಿ ಬರುತ್ತೆ ಅಂತ ಅನ್ಕೋಬೇಕು. ನಿಮ್ ಮನೆ ಇಲ್ಲಲ್ಲ, ಡಾಲರ್ಸ್ ಕಾಲೋನಿಯಲ್ಲಿದೆ ಅಂತ ಅನ್ಕೋಬೇಕು. ಆಗ ನೋಡಿ ಎಲ್ಲ ನಿಜ ಆಗುತ್ತೆ. ಸೊ ಅದೆಲ್ಲ ನಿಜ ಆಗ್ಬೇಕು ಅಂದ್ರೆ ಮೊದಲು ಈ ಟಾಸ್ಕ್ ನ ಕ್ಲಿಯರ್ ಮಾಡಿ, ಫರ್ದರ್ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ. ಮೇಡಮ್ ಸರ್, ಫರ್ದರ್ ಟಾಸ್ಕ್ನ ಇಲ್ಲೇ ಹೇಳ್ತೀರಾ ಅಥವಾ ನಮ್ಮ ಡಾಲರ್ಸ್ ಕಾಲೋನಿ ಮನೆಗೆ ಬಂದು ಹೇಳ್ತೀರಾ? ವಾವ್, ದಿಸ್ ಇಸ್ ದ ರೈಟ್ ಆಟಿಟ್ಯೂಡ್ ಶಿವಪ್ರಸಾದ್. ಇನ್ನ ನೀವು ಕೋಟ್ಯಾಧಿಪತಿ ಆಗ್ಬಿಟ್ರಿ. ನಿಮ್ಮನ್ನ ದೊಡ್ಡ ಮನುಷ್ಯನಾಗಿ ಮಾಡೋ ಜವಾಬ್ದಾರಿ ನಮ್ದು. ಓಕೆ? ನಾಟ್ ಓಕೆ. ನೋ ಓಕೆ. ಹೋಗ್ಲಿ ಬಿಡಮ್ಮ ಅಂತ ಹೇಳಕ್ಕೂ ಬಾಯ್ ಬರ್ತಾನೆ ಇಲ್ಲ ಮತ್ತೆ. ಹೆಂಗ್ ಬಾಯ್ ಬರುತ್ತೆ ಸರ್? ಹೋಗಿರೋದೇನು 1,000ನ 2,000ನ 10,000. ಅದೇ ದುಡ್ಡು ನನಗೆ ಸಿಕ್ಕಿದ್ದಿದ್ರೆ 10,000ನ 1,00,000 ಮಾಡ್ತಿದ್ದೆ. ಹಾಕಿ ನೀನ್ ಬಿಡಪ್ನೆ, 10 ಲಕ್ಷ ರೂಪಾಯಿಗಳು ಕೊಟ್ರು ಸಂಜೆಗಳಷ್ಟರಲ್ಲಿ 10,000 ರೂಪಾಯಿಗಳನ್ನು ಮಾಡ್ತೀಯಾ ಅಂತ ಪ್ರಳಯ ಅಂತ ನೀನು. ಏ ಬಾಬು, ಏ ಬಾಬು ಅಲ್ಲಪ್ನೆ, ಮುದೋಳ್ ಬಾಬು, ಮಾಲೂರ್ ಬಾಬು. ಆ ಊರ್ ಬಾಬೆ. ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ ದುಡ್ಡು ಮಾಡೋ ವಿಚಾರದಲ್ಲಿ. ಹಾಗೆ ನಮ್ಮ ಬಾಸ್ಕಿಗೂ ಒಂದು ಟ್ಯಾಲೆಂಟ್ ಇದೆ. ಕರೆಕ್ಟ್ ಶಿವ, ಇವತ್ತೇ ನೋಡು ನೀನ್ ನನ್ನ ಅರ್ಥ ಮಾಡ್ಕೊಂಡಿದ್ದು. ನಾನು ಸ್ಕೂಲಲ್ಲಿ ಓದ್ಬೇಕಾದ್ರೆ ಪಾಠನೇ ಇತ್ತು, ಈ ವ್ಯವಸಾಯ ಅನ್ನೋದು ಜೂಜಿದ್ದಾಗೆ, ಈ ಬೆಳೆ ಯಾವಾಗ ಬರುತ್ತೋ ಹೋಗುತ್ತೋ ಅಂತ ಹೇಳಕ್ಕಾಗಲ್ಲ ಅಂತಿತ್ತು. ಬಾಸ್ಕಿ, ಸಮರ್ಥನೆನ ಹೇಗಾದ್ರೂ ಮಾಡ್ಕೋಬೋದಪ್ಪ. ಆದ್ರೆ ಒಂದು ಮಾತು, ರೈತ ಸಾಲ ಮಾಡಿ ಬೆಳೆ ಬೆಳಿತಾನೆ, ಲಾಸ್ ಆದ್ರೆ ಪ್ರಕೃತಿ ಮಾಡಿರೋ ಅನ್ಯಾಯನ ತನ್ನ ತಲೆ ಮೇಲೆ ಹಾಕೊಂಡು ಜೀವನೇ ಕೊಟ್ಬಿಡ್ತಾನೆ. ಆದ್ರೆ ಜೂಜ್ಗಾರ ಹಾಗಲ್ಲ, ಅವನು ಹೇಳಿ ಅದನ್ನ ಮೊದಲು ತಿಳ್ಕೊಳಪ್ಪ. ಬಾಸ್ಕಿ ಸರ್, ನಮ್ಮ ನಾಗರಾಜ್ ಸರ್ ಇವತ್ತವರೆಗೂ ಯಾರಿಗೂ ಏನೂ ಅಂದಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಿಮ್ಮನ್ನ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಸರ್. ಹೇಳಿ ಕಣಲೇ. ಅಯ್ಯೋ, ಏನಾಗಿದೆ ನಿಮ್ಗೆಲ್ಲ? ಇಲ್ಲಿ 10,000 ಕಳ್ಕೊಂಡು ಒದ್ದಾಡ್ತಾ ಇದ್ದೀನಿ ನಾನು. ಅಯ್ಯೋ ಮಾರ್ಗಿ ಮೇಡಮ್, ವೈ ಟೆನ್ಷನ್? ಹೋಗಿರೋದು ಆಫ್ಟರ್ 10,000 ವೆರಿ ಸ್ಮಾಲ್ ಅಮೌಂಟ್. ನಾನೇನಾದ್ರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ 10,000 ಖರ್ಚು ಮಾಡಿ ಪಾರ್ಟಿ ಮಾಡ್ಬಿಡ್ತಾ ಇದ್ದೆ. 10,000 ಕಳ್ಕೊಂಡ ಪಾರ್ಟಿ ಅಂತ ಅದಕ್ಕೆ ಟೈಟ್ಲು ಇಡ್ತಾ ಇದ್ದೆ. ಪಾರ್ಟಿಗಳೇ ಯಾಕೆ ಶಿವಪ್ನೆ? ಬಾಬು, ದುಡ್ಡು ಮಾಡೋದ್ರಲ್ಲಿ ಮಾತ್ರ ಮಜಾ ತಗೋಬಾರ್ದು, ದುಡ್ಡು ಕಳ್ಕೊಳ್ಳೋದ್ರಲ್ಲೂ ಮಜಾ ತಗೋಬೇಕು. ಶಿವ, ಈ ಮಾತು ನೀನ್ ಹೇಳ್ತಾ ಇದ್ಯಾ? ಶಿವು, ಏನಾಯ್ತಪ್ಪ ನಿಂಗೆ? ಏನೂ ಆಗಿಲ್ಲ, ಆಗುತ್ತೆ ಮುಂದೆ ಫ್ಯೂಚರಲ್ಲಿ. ಸೌದತ್ತಿ ಅಲ್ಲವಾ? ಅಲ್ರಿ ವೈನರ, 15,000 ಲಾಸ್ ಐತಿ ಅಂತ ಅಂದ್ರೂ ಏನೂ ಆಗಿಲ್ಲ ಅಂತ ಹೇಳತ್ತೀರಲ್ರಿ. ಅಲ್ಲ, ಒಂದೊಂದು ರೂಪಾಯಿಗೂ ನಾವು ಎಷ್ಟು ಕಷ್ಟಪಡ್ತೀವಿ ಗೊತ್ತಾ ಅಂತ ಹೋದ ತಿಂಗಳು ಹೇಳಿದ್ರಲ್ರಿ. ಅದು ಹೋದ ತಿಂಗಳು, ಇದು ಈ ತಿಂಗಳು, ಬರೋ ತಿಂಗಳು, ಬರೋ ತಿಂಗಳು ಎಲ್ಲಾ ತಿಂಗಳುಗಳನ್ನು ಲೆಕ್ಕ ಹಾಕ್ಬಿಟ್ರೆ ಬರಬೇಕಾಗಿರೋ ಅಮೌಂಟು ನಮ್ಮ ಬೆರಳಿನ ಸಂಖ್ಯೆಗಳನ್ನು ಮೀರಿಸ್ಬಿಡುತ್ತೆ. ನೋಡಿ, ನಮ್ಮ ಜೀವನದಲ್ಲಿ ಏನೇ ಆದ್ರೂ ಬೆಸ್ಟೇ ಆಗೋದು ಅಂತ ನಾವು ಹೋಪ್ಸ್ ಇಟ್ಕೋಬೇಕು. ಇಟ್ಕೊಂಡ್ರೆ ಎಂತ ಆಗ್ತದೆ ಮಾರ್ರೆ? ಎಂತ ಆಗುತ್ತಾ? ಎಲ್ಲ ಒಳ್ಳೇದೇ ಆಗತ್ತೆ ಮಂಜಣ್ಣ.
ಅಯ್ಯೋ ನಾನು ಬಡವ, ಮುಂದೆ ನನ್ನ ಜೀವನ ಹೇಗಪ್ಪ ಅನ್ಕೊಂಡ್ರೆ ನಾವು ಬಡವರಾಗೇ ಇರ್ತೀವಿ. ಅದೇ ನಾನು ಶ್ರೀಮಂತ, ನನಗೆ ಸಮಸ್ಯೆನೇ ಬರೋದಿಲ್ಲ. ಹಾಗೊಂದ್ ವೇಳೆ ಸಮಸ್ಯೆ ಬಂದ್ರು ಆ ಸಮಸ್ಯೆನ ಸರಿದೂಗಿಸೋಷ್ಟು ಹಣ ಬ್ಯಾಂಕಲ್ಲಿ ಬಿದ್ದಿರುತ್ತೆ ಅಂತ ಅನ್ಕೊಳ್ಳಿ, ಅದಲ್ಲೇ ಬಿದ್ದಿರುತ್ತೆ. ಇದಕ್ಕೆ ಏನಂತಾರೆ ಗೊತ್ತಾ? ಲಾ ಆಫ್ ಅಟ್ರಾಕ್ಷನ್ ಅಂತಾರೆ. ಲಾ ಅಟ್ರಾಕ್ಷನ್. ಮೇಡಮ್, ಇಲ್ಲಿ ಶಿವಪ್ರಸಾದ್ ಅವ್ರ ಮನೇಲಿ ಬರುತ್ತಾ? ಶಿವಪ್ರಸಾದ್ ಅವ್ರ ಮನೆನಾ? ಅದಿರೋದು ಡಾಲರ್ಸ್ ಕಾಲೋನಿನಲ್ಲಿ. ಇದೇನ್ರಿ ಗಿರ್ಜಾ, ಮನೆ ಇಲ್ಲೇ ಇಟ್ಕೊಂಡು ಡಾಲರ್ಸ್ ಕಾಲೋನಿ ಅಂತ ಹೇಳ್ತಿದ್ದೀರಾ? ಅಯ್ಯೋ, ನಾನು ಹೇಳ್ತಿರೋದು ಈಗಿರೋ ಮನೆ ಅಲ್ಲ, ನಾವು ಫ್ಯೂಚರಲ್ಲಿ ಡಾಲರ್ಸ್ ಕಾಲೋನಿನಲ್ಲಿ ಕಟ್ಟಿಸ್ತೀವಲ್ಲ ಆ ಮನೆ. ಮೇಡಮ್, ಲೆಟ್ರ್ ಇವತ್ತು ಇಲ್ಲೇ ಕೊಡ್ಲಾ ಇಲ್ಲ ಡಾಲರ್ಸ್ ಕಾಲೋನಿನಲ್ಲಿ ಮನೆ ಕಟ್ತಿರಲ್ಲ ಅವ ಕೊಡ್ಲಾ? ಅಲ್ಲೇ ಕೊಟ್ಬಿಡಿ. ಹಾ, ನೆನ್ಪಿರ್ಲಿ, ಫಸ್ಟ್ ಮೇನ್ ಫಸ್ಟ್ ಕ್ರಾಸ್. ಹಾ, ಡಾಲರ್ಸ್ ಕಾಲೋನಿ. ನಾವು ಅನ್ಕೊಂಡಿದ್ದ ಕೆಲಸ ಈಸಿಯಾಗಿ ಆಗ್ತದೆ. ನಂದಿನಿ, ಇನ್ನು ನಮಗೆ ಲಾಭ ಬರೋದೊಂದೇ ಬಾಕಿ. Bye,